ಈ ವಿಡಿಯೋ ನೋಡ್ತಿರೋ ನೀವುಗಳು ನನಗೆ ಒಂದು ಸತ್ಯವನ್ನ ಕಮೆಂಟ್ ಮಾಡಬೇಕು. ಇದು ನಿಮ್ ಸುತ್ತಮುತ್ತ ನಡೆದಿರುವಂತಹ ಒಂದು ಸತ್ಯ ಘಟನೆ ಆಗಿದ್ರು ಪರವಾಗಿಲ್ಲ. ಯಾರೋ ಒಬ್ರು ಹೋಗ್ತಾರೆ ಗವರ್ನಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳ್ಬಿಟ್ಟು ವೇಟ್ ಮಾಡಿ ಸಂಜೆ ಗಂಟೆ ವೇಟ್ ಮಾಡಿ ವಾಪಸ್ ಬರ್ತಾರೆ. ಅವರಿಗೆ ಟ್ರೀಟ್ಮೆಂಟ್ ಅವತ್ತು ಸಿಗೋದಿಲ್ಲ. ಈ ಘಟನೆ ನಡೆದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೊಂದು, ಸ್ಕೂಲಲ್ಲಿ ಮಕ್ಕಳುಗಳು ಟೀಚರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇರ್ತಾರೆ. ನೀವುಗಳಾಗ್ಲಿ ಒಂದು ತಾಲೂಕ್ ಆಫೀಸ್ಗೆ ಹೋಗ್ತೀರಾ, ಅಲ್ಲಿ ಕೌಂಟರ್ ಅಲ್ಲಿ ವೇಟ್ ಮಾಡ್ತಾ ಇರ್ತೀರಾ. ಇನ್ನೊಂದು ಯಾರೋ ಪೊಲೀಸ್ಗೆ ಹೋಗ್ತೀರಾ, ಏನೋ ಒಂದು ವೆರಿಫಿಕೇಶನ್ ಇರುತ್ತೆ, ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಇರುತ್ತೆ, ಪಾಸ್ಪೋರ್ಟ್ ಯಾವುದೋ ಒಂದು ವೆರಿಫಿಕೇಶನ್ ಇರುತ್ತೆ, ಅಲ್ಲಿ ಹೋಗ್ತೀರಾ, ವೇಟ್ ಮಾಡ್ತಿರ್ತಾರೆ. ಈ ವೇಟಿಂಗಿಗೆಲ್ಲ ಕಾರಣ ಏನು? ಎರಡು ತರದ ಕಾರಣಗಳಿದೆ ನನ್ನ ಪ್ರಕಾರ. ಒಂದು, ಸ್ಕೂಲಲ್ಲೇ ಆಗಲಿ, ಹಾಸ್ಪಿಟಲಲ್ಲೇ ಆಗಲಿ, ಪೊಲೀಸ್ ಸ್ಟೇಷನಲ್ಲೇ ಆಗಲಿ, ತಾಲೂಕು ಆಫೀಸಲ್ಲೇ ಆಗಲಿ, ಇನ್ನೊಂದು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲೇ ಆಗಲಿ, ಎಷ್ಟು ಪೋಸ್ಟ್ಗಳು ಫಿಲ್ ಆಗಬೇಕಾಗಿದೆ ಅಷ್ಟು ಪೋಸ್ಟ್ಗಳು ಫಿಲ್ ಆಗದೇ ಇರೋ ಕಾರಣಕ್ಕೆ ಬರುವಂಥ ಜನಗಳ ಕೆಲಸವನ್ನು ಕರೆಕ್ಟಾಗಿ ಅಡ್ರೆಸ್ ಮಾಡೋದಕ್ಕೆ ಕೆಪಾಸಿಟಿ ಇಲ್ಲ. ಎರಡನೇದು, ಇರುವಂಥ ಜನಗಳಲ್ಲೇ ಕೆಲವರು ಇದು ಕೊಟ್ಟಿಲ್ಲ ಅಂದರೆ ಕೆಲಸ ಮಾಡೋದಿಲ್ಲ. ಇದು ನಗ್ನ ಸತ್ಯ. ಇವಾಗ ಧಾರವಾಡದಲ್ಲಿ ನಡೀತಿರುವಂತ ಪ್ರೊಟೆಸ್ಟ್ಗೂ ಇದಕ್ಕೂ ಏನ್ ಸಂಬಂಧ, ಏನಿದು ತಮ್ಮನೇಲಿ ಈ ತರ ಇದೆ, ಇವಾಗ ನೋಡ್ರಿ ಈ ತರ ಮಾತಾಡ್ತಾ ಇದೆಯಾ ಅಂತ ನೀವೇನಾದ್ರು ಹೇಳ್ತಾ ಇದ್ರೆ ಖಂಡಿತ ನಿಮ್ಗೂ ಅರ್ಥ ಆಗುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಧಾರವಾಡದಲ್ಲಿ ನಡೀತಿರುವಂತ ಪ್ರೊಟೆಸ್ಟ್ಗೂ ನಿಮ್ಗೂ ಏನು ಸಂಬಂಧ? ಯಾಕೆ ಗವರ್ನಮೆಂಟ್ ಈ ಜಾಬ್ಗಳನ್ನ ಫಿಲ್ ಮಾಡ್ತಿಲ್ಲ? ಫಿಲ್ ಮಾಡಿದ್ರೆ ಯಾರಿಗೆ ಅನುಕೂಲ, ಯಾರಿಗೆ ಅನಾನುಕೂಲ? ಯಾಕೆ ಈ ಒಂದು ಸಿಸ್ಟಮ್ ಅಲ್ಲಿ ಬದಲಾವಣೆಗಳು ನಡೀತಾ ಇಲ್ಲ? ಅಂಡ್ ಆಲ್ಸೋ ಇಲ್ಲಿ ಉದ್ಯೋಗಕ್ಕಾಗಿ ಅಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಓದಿ ಯಾವುದೋ ಒಂದು ಉದ್ಯೋಗ ಬರುತ್ತೆ, ಇಷ್ಟರಲ್ಲಿ ನಾನೊಂದು ಕೆಲಸವನ್ನ ತಗೊಂತೀನಿ ಅನ್ನುವಂತ ಒಂದು ಟ್ಯಾಲೆಂಟ್ ನ ಬೆಳೆಸ್ಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಜಾಬ್ ಕಾಲ್ಫಾರ್ಮ್ ಕೂಡ ಆಗದೆ ಇವತ್ತು ಕಾಯ್ದು ಅವರ ತಾಳ್ಮೆಯನ್ನು ಕಳ್ಕೊಂಡು ಇವತ್ತು ರೋಡಿಗೆ ಇಳಿದಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಎಲ್ಲಾ ವಿಚಾರವನ್ನ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ. ಅದ್ರ ಜೊತೆಗೆ ನನ್ನ ಒಂದು ಪರ್ಸನಲ್ ಕನೆಕ್ಷನ್ ಇದೆ ಈ ಒಂದು ವಿಚಾರಕ್ಕೆ. ಏನು ಅಂತಂದ್ರೆ, ನಾನು ಕೂಡ ಒಬ್ಬ ಗವರ್ನಮೆಂಟ್ ಜಾಬ್ಗೋಸ್ಕರ ಹುಡುಕ್ತಿದ್ದಂತ, ಅಂದ್ರೆ ಓದ್ತಿದ್ದಂತ ಒಬ್ಬ ವಿದ್ಯಾರ್ಥಿ ಅಂತ ಹೇಳ್ಬೇಕು ಅಥವಾ ಜಾಬ್ ಸೀಕರ್ ಅಂತ ಹೇಳ್ಬೇಕು, ಆಗಿದ್ದೆ. ಆದ್ರೆ ಜಾಬ್ ಕಾಲ್ ಆಗದೇ ಇರೋ ಕಾರಣಕ್ಕೆ ನಾನು ಅಲ್ಲಿಂದ ಆಚೆಗೆ ಬರುವಂತ ಪರಿಸ್ಥಿತಿ ಬಂತು. ಆ ಎಲ್ಲ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನಾವು ಮಾತಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ಧಾರವಾಡ ಪ್ರೊಟೆಸ್ಟ್. ಧಾರವಾಡದಲ್ಲಿ ಯಾರ್ಯಾರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಗಳಿಗೆ ಕರ್ನಾಟಕ ಸರ್ಕಾರದಲ್ಲಿ ಎಷ್ಟು ಖಾಲಿ ಹುದ್ದೆಗಳಿವೆ ಅಂತ ಹೇಳ್ಬಿಟ್ಟು ಐಡಿಯಾ ಇರುತ್ತೆ, ಆದರೆ ಕಾಮನ್ ಆಡಿಯನ್ಸ್ಗಳಿಗೆ ಗೊತ್ತಿರೋದಿಲ್ಲ. ಲೆಟ್ ಮಿ ಟೆಲ್ ಯು, ಸುಮಾರು 2.5 ಲಕ್ಷದಷ್ಟು ಜಾಬ್ಗಳು ಖಾಲಿ ಇದಾವೆ. ಅದನ್ನ ಫುಲ್ಫಿಲ್ ಮಾಡೋದಕ್ಕೆ 3 ವರ್ಷ ಆದ್ರೂ ಸಹ ಕರ್ನಾಟಕ ಸರ್ಕಾರ, ಅಂದ್ರೆ ಈಗಿರುವ ಸರ್ಕಾರ ಏನು ಮಾಡಿಲ್ಲ ಅನ್ನುವಂಥ ಕೂಗು ಪ್ರತಿಯೊಬ್ಬ ವಿದ್ಯಾರ್ಥಿಗಳದು ಅಥವಾ ಪ್ರತಿಯೊಬ್ಬ ಜಾಬ್ ಸೀಕರ್ಸ್ಗಳಿದು ಅಂತ ನಾನು ಹೇಳಬಲ್ಲೆ. ಈಗ ಸರ್ಕಾರವನ್ನ ಕ್ವಶನ್ ಮಾಡಿದಾಗ ಸರ್ಕಾರ ಏನಂತ ಹೇಳ್ತಿದೆ, ಹಿಂದಿನ ಸರ್ಕಾರ ಏನ್ ಮಾಡಿದೆ, ಇವ್ರೇನ್ ಮಾಡಿದ್ದಾರೆ, ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೀವು ಈ ಕೇರಂ ಬೋರ್ಡ್ ನೋಡಿದ್ರಲ್ವಾ, ಕೇರಂ ಬೋರ್ಡ್ ಆಡಿರೋರಿಗೆ ಗೊತ್ತಿರುತ್ತೆ. ಸ್ಟ್ರೈಕರ್ ಇರುತ್ತೆ. ಆ ಸ್ಟ್ರೈಕರ್ ಏನಾಗುತ್ತೆ, ಫಸ್ಟ್ ಇವ್ ನೋಡಿತಾನೆ, ಇದಾದ್ಮೇಲೆ ಆಪೋಸಿಟ್ ನೋಡಿತಾನೆ, ಮತ್ತೆ ಇವ್ ನೋಡಿತಾನೆ, ಮತ್ತೆ ಆಪೋಸಿಟ್ ನೋಡಿತಾನೆ. ಆ ರೀತಿ ಆಗ್ತಿದೆ, ಜಗ್ಲಿಂಗ್ ಆಗ್ತಿದೆ. ನೀ ಏನ್ ಮಾಡಿದ್ಯಾ ಅಂದ್ರೆ ನೀನೇನ್ ಮಾಡಿದ್ಯಾ ಅಂದ್ರೆ ನೀನೇನ್ ಮಾಡಿದ್ಯಾ, ನೀನ್ ಇದ್ ಮಾಡಿದ್ಯಾ. ಈ ತರ ಕಂಪ್ಯಾರಿಟಿವ್, ಏನು ಮಾಡದೇ ಇರುವಂಥವ್ರನ್ನ ಕಂಪೇರ್ ಮಾಡ್ಕೊಂಡು ನಾವು ಇದು ಮಾಡಿದೀವಿ ಅಂತ ಹೇಳ್ಕೊಳ್ಳೋದು, ಐ ಡೋಂಟ್ ನೋ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಅದೊಂದು ಪ್ರಾಬ್ಲಮ್ ಇದೆ. ಇರುವಂಥ ಪಕ್ಷಗಳು ಅವ್ರ ಆಪೋಸಿಟ್ ಮಾತಾಡ್ಕೊಂಡು ಅವ್ರೇನು ಮಾಡಿಲ್ಲ ನಾವು ಇಷ್ಟು ಮಾಡಿದೀವಿ, ಇವ್ರೇನು ಮಾಡಿಲ್ಲ ನಾವು ಇಷ್ಟು ಮಾಡಿದೀವಿ ಅಂತೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅದಕ್ಕೆ ಇವರೇ ಆನ್ಸರ್ ಹೇಳ್ಬಿಡ್ತಾರೆ. ಜನಗಳಿಗೆ ಅಂದರೆ ಆದ್ಯತೆನೇ ಕೊಡ್ತಾ ಇಲ್ಲ. ಇಲ್ಲಿ ಜನಗಳ ಕೂಗನ್ನ ಕೇಳಿಸ್ಕೊಂಡು ಆ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಏನು ಒಂದು ಆ್ಯಕ್ಷನ್ಸ್ಗಳನ್ನ ತೊಗೊಂಡಿದ್ದಾರೆ ಅಂತ ಯಾರು ಮಾತಾಡ್ತಾ ಇಲ್ಲ. ಇಲ್ಲಿ ಆಪೋಸಿಟ್ ಪಾರ್ಟಿನವ್ರು ಏನು ಮಾಡಿಲ್ಲ, ನಾವು ಇದು ಮಾಡಿದ್ದೀವಿ ಅಂತ ಮಾತಾಡ್ತಾ ಇದ್ದಾರೆ. ಅದೆಷ್ಟು ಸರಿ ಎಷ್ಟು ತಪ್ಪು ಅಂತ ನೀವೇ ಯೋಚನೆ ಮಾಡಿ. ನಾನು ಇಲ್ಲಿ ಯಾವುದೇ ಒಂದು ಸರ್ಕಾರದ ಪರವಾಗಿ ಅಥವಾ ಸರ್ಕಾರದ ವಿರುದ್ಧವಾಗಿ ಅಥವಾ ಯಾವುದೇ ಒಂದು ಪಕ್ಷದ ಪರವಾಗಿ ಪಕ್ಷದ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಅಲ್ಲಿ ಉದ್ಯೋಗಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರ ಪರವಾಗಿ. ಈ ಪ್ರೊಟೆಸ್ಟ್ ಬರೀ ಇವಾಗ ನಡೀತಿದೆ ಅಂತ ನೀವು ಅನ್ಕೊಂತಾ ಇದ್ರೆ ತಪ್ಪು. ಇದಕ್ಕೂ ಮುಂಚೆನೂ ಸುಮಾರು ಸಲ ಮಾಡಿದ್ದಾರೆ. ಯಾಕಂದ್ರೆ ಜಾಬ್ ಕಾಲ್ ಫಾರ್ಮ್ ಆಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ, ಜಾಬ್ ಇಷ್ಟೊಂದು ಓಪನಿಂಗ್ಸ್ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಿದೆ. ಬಟ್ ಆದ್ರೂ ಯಾಕೆ ಫುಲ್ಫಿಲ್ ಮಾಡ್ತಿಲ್ಲ? ನಾವುಗಳು ಇಷ್ಟು ವರ್ಷಗಳ ಕಾಲ ಓದ್ತಾ ಇದೀವಿ, ಕೋಚಿಂಗ್ ಸೆಂಟರ್ಗಳಿಗೆ ಹೋಗ್ತಾ ಇದೀವಿ, ಊರಿಂದ ದೂರ ಎತ್ಕೊಂಡು ಅಲ್ಲಿ ಉಳ್ಕೊಂಡು ಅಲ್ಲಿ ಓದ್ತಾ ಇದೀವಿ, ಪ್ರತಿದಿನ ಓದ್ತಾ ಇದೀವಿ, ಎಲ್ಲವನ್ನು ತ್ಯಾಗ ಮಾಡಿದ್ದೀವಿ. ಇಂಥದ್ರಲ್ಲೂ ಸಹ ನಮ್ಮನ್ನು ಯಾಕೆ ಇಷ್ಟೊಂದು ವೇಟಿಂಗ್ ಪೀರಿಯಡಲ್ಲಿ ಇಟ್ಟಿದ್ದಾರೆ? ಅಂಡ್ ಅದಾದಮೇಲೆ ಏಜ್ ಲಿಮಿಟ್ ಬರುತ್ತೆ. ಒಂದು ಸರ್ಟೆನ್ ಏಜ್ ಗಂಟ ನಾವು ಓದ್ಬೋದು. ಅದಾದಮೇಲೆ ಸರ್ಕಾರದಲ್ಲೇ ಒಂದಷ್ಟು ಏಜ್ ಲಿಮಿಟ್ ಇರೋದ್ರಿಂದ ನಮ್ಮ ಕೈಲಿ ಏನೂ ಇರೋದಿಲ್ಲ. ನಾವು ಓದ್ತಾನೆ ಇರ್ತೀವಿ, ಆದರೆ ಯಾವುದೇ ಜಾಬ್ ಕಾಲ್ಫಾರ್ಮ್ ಆಗೋದಿಲ್ಲ. ನಾವು ಅದಕ್ಕೆ ಅಟೆಂಡ್ ಕೂಡ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ನಮ್ಮ ಏಜ್ ಹೋಗ್ಬಿಡುತ್ತೆ, ನಮ್ಮ ಟೈಮ್ ಹೋಗ್ಬಿಡುತ್ತೆ. ಅದಾದಮೇಲೆ ವಾಪಸ್ ನಾವು ಪ್ರೈವೇಟಲ್ಲೂ ಜಾಬ್ ತೊಗೊಳಕ್ಕಾಗಲ್ಲ, ಗೌರ್ಮೆಂಟಲ್ಲೂ ಜಾಬ್ ತೊಗೊಳಕ್ಕಾಗಲ್ಲ. ಇನ್ನೊಂದು ಕಡೆ ನಂಬ್ಕೊಂಡಿರುವಂಥ ನಮ್ಮ ಫ್ಯಾಮಿಲಿನೂ ಕೂಡ ಸಫರ್ ಆಗುತ್ತೆ. ಈ ಎಲ್ಲ ವಿಚಾರಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ. ಈಗ ಇವ್ರು ಇಡ್ತಿರುವಂಥ ಬೇಡಿಕೆಗಳು ಇಷ್ಟೇ ಸಿಂಪಲ್. ಇರುವಂಥ ಖಾಲಿ ಹುದ್ದೆಗಳನ್ನು ಬೇಗ ಫಿಲ್ ಮಾಡಿ, ಬೇಗ ಜಾಬ್ ಕಾಲ್ ಫಾರ್ಮ್ ಮಾಡಿ, ಬೇಗ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ, ಬೇಗ ಅದಕ್ಕೆ ಏನೇನಿದೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ, ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆದಮೇಲೆ ಬೇಗ ಅದಕ್ಕೆ ಫಿಲ್ ಮಾಡಿ ಜಾಬ್ನ ಅಂತ ಹೇಳ್ಬಿಟ್ಟು ಇವರ ಒಂದು ಕೂಗಿದೆ. ಇದಕ್ಕೂ ಮುಂಚೆ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದು ವೆಲ್ ಅಂಡ್ ಗುಡ್. ಅದು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಒಂದೊಂದು ಥರ ಇದೆ ಅಂಡ್ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಥರ ಇದೆ. ಇವಾಗ
ಪ್ರತಿಯೊಬ್ಬರಿಗೂ ಕಾಡ್ತಿರೋದೇನೆಂದರೆ, ಅಲ್ಲ ಸ್ಟಾರ್ಟಿಂಗಲ್ಲೇ ನೀನು ಹೇಳ್ದಲ್ಲ, ಅದು ಹೆಂಗೆ ನೀನು ನರ್ಸು ಅಥವಾ ಡಾಕ್ಟ್ರ್ ಇಲ್ಲ ಅಂದರೆ ಇದಕ್ಕೂ ಏನು ಸಂಬಂಧ ಅಂತ ನೀವು ಕೇಳೋದಾದರೆ, ಇಲ್ಲಿ 2,50,000 ಹುದ್ದೆಗಳು ಖಾಲಿ ಇರೋದೆಲ್ಲ ಬಂದು ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟಲ್ಲಿ. ಟೀಚರ್ಸ್ಗಳೇನೋ 40,000 ಹುದ್ದೆ ಖಾಲಿ ಇದೆ, ನರ್ಸ್ಗಳೇನೋ 15,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟೋ ಹುದ್ದೆಗಳು ಖಾಲಿ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಲ್ಲಿ ಕೂಡ ಖಾಲಿ ಹುದ್ದೆಗಳಿದೆ. ಎಷ್ಟೋ ರೆವೆನ್ಯೂ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಹುದ್ದೆಗಳಿದೆ. ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಖಾಲಿ ಇರುವ ಕಾರಣಕ್ಕಾಗಿ ಜನಗಳು ಯಾವುದೇ ಒಂದು ಕೆಲಸಕ್ಕೆ ಸರ್ಕಾರಿ ಸ್ಥಳಗಳಿಗೆ ಹೋದಾಗ ಸರ್ಕಾರಿ ಸ್ಥಳಗಳಲ್ಲಿ ಬೇಗ ಕೆಲಸ ಅನ್ನೋದು ಆಗ್ತಾ ಇಲ್ಲ. ಅದಕ್ಕೆ ಇದೂ ಕೂಡ ಒಂದು ಕಾರಣ. ಅದೇ ನಾನು ಮೊದಲು ಹೇಳಿದ್ನಲ್ಲ, ಈಗ ಯಾರೋ ಒಬ್ರು ಆಸ್ಪತ್ರೆಗೆ ಹೋಗಿದ್ದಾರೆ, ಅದರ ಡಾಕ್ಟ್ರೇ ಇಲ್ಲ ಅಂದರೆ ಟ್ರೀಟ್ಮೆಂಟ್ ಹೇಗೆ ಸಿಗುತ್ತೆ? ಅಂದರೆ ಮಕ್ಕಳುಗಳು ಸ್ಕೂಲಲ್ಲಿ ಕೂತ್ಕೊಂಡಿದ್ದಾರೆ, ಟೀಚರ್ ಇಲ್ಲ ಆ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ, ಅಂದರೆ ಮಕ್ಳಿಗೆ ಯಾರು ಹೇಳ್ಕೊಡ್ತಾರೆ? ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಒಂದು ಕಡೆ ಜಾಬ್ ರಿಕ್ರೂಟ್ಮೆಂಟ್ನ ಬೇಗ ಮಾಡಬೇಕು, ಫುಲ್ಫಿಲ್ಮೆಂಟ್ನ ಬೇಗ ಮಾಡಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಇದೆ ಈ ಕಡೆ ಜಾಬ್ ಸೀಕರ್ಸ್ ಕಡೆಯಿಂದ. ಬಟ್ ಅದರ ಪ್ರಾಬ್ಲಮ್ ಏನಿದೆ ಅಂದರೆ, ಸರ್ಕಾರ ಯಾಕೆ ಈ ಒಂದು ನಿರ್ಧಾರವನ್ನು ಸೀರಿಯಸ್ ಆಗಿ ತಗೊತಾ ಇಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲರೂ ಕಾಡ್ತಿದೆ. ಇತ್ತೀಚೆಗಷ್ಟೇ CM ಅವರು ಹೇಳಿದರೆ, ಹೌದು ಇದನ್ನ ಬೇಗ ಒಂದು ನಾವು ಕನ್ಸಿಡರ್ ಮಾಡಿ ಒಂದು ಜಾಬ್ ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲೆಟ್ಸ್ ವೈಟ್ ಆ್ಯಂಡ್ ವಾಚ್. ಎಷ್ಟೋ ಜನಗಳಿಗೆ ಹೊರಗಡೆಯಿಂದ ಪ್ರಾಸ್ಪೆಕ್ಟಿವ್ ಏನಿರುತ್ತೆ ಅಂದರೆ, ಯಾರೋ ಒಬ್ಬರು ಒಂದು ಜಾಬ್ ಕೆಲಸಕ್ಕೋಸ್ಕರ, ಗೌರ್ಮೆಂಟ್ ಹುದ್ದೆಗೋಸ್ಕರ ಓದ್ತಾ ಇದ್ದಾರೆ ಅಂತ ಅನಿಸಿರುತ್ತೆ. ಬಟ್ ಅದ್ರ ಒಳಗಡೆ ಇರುವಂಥ ಕೆಲವು ಕಷ್ಟಗಳನ್ನು, ಕೆಲವು ಚಾಲೆಂಜಸ್ಗಳನ್ನು, ಕೆಲವು ತ್ಯಾಗಗಳನ್ನು ನಾನು ಇವಾಗ ನಿಮ್ಮ ಮುಂದೆ ಇಡ್ತೀನಿ. ಯಾಕಂದರೆ ನಾನು ಕೂಡ ಆ ಒಂದು ಜರ್ನಿನಲ್ಲಿ ಹೋಗಿ ಬಂದವನು. ಬ್ಯಾಕ್ ಇನ್ 2018 ಆ ಟೈಮಲ್ಲಿ ನಾನು ಒಂದು ಗೌರ್ನಮೆಂಟ್ ಜಾಬ್ಗೆ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಟಾರ್ಗೆಟ್ ಇದ್ದಿದ್ದು UPSCನಲ್ಲಿ IES, ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್. ಅದಕ್ಕೆ ಅಂತ ಹೇಳ್ಬಿಟ್ಟು ಕೋಚಿಂಗ್ ತೊಗೊಂಡಿದ್ವಿ. ಗೇಟು ಮತ್ತು IES ಒಟ್ಟಿಗೆ ಕೋಚಿಂಗ್ ಸಿಗುತ್ತೆ. ಅಲ್ಲಿ ಕೋಚಿಂಗ್ ತೊಗೊಂಡ ನಂತರ ನಾನೇನು ಮಾಡಿದೆ, ವಿಜಯನಗರದಲ್ಲಿ ಯಾವುದೋ ಒಂದು PGನಲ್ಲಿ ಉಳ್ಕೊಂಡು, ಅದಾದಮೇಲೆ ಒಂದು ಸ್ಟಡಿ ಸೆಂಟ್ರಲ್ಲಿ ನಾನು ಸ್ಟಡಿ ಮಾಡೋದಕ್ಕೆ ಪ್ರತಿದಿನ ಹೋಗ್ತಿದ್ವಿ ಬರ್ತಿದ್ವಿ. ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಅಂತಂದರೆ, ಒಂದು ಬಜೆಟಲ್ಲಿ ನಡೀತಾ ಇತ್ತು. ಅದಕ್ಕೂ ಮುಂಚೆ ನಾನು ವರ್ಕ್ ಮಾಡ್ತಾಯಿದ್ದೆ, ನಾನು ಡಿಪ್ಲೊಮಾ ಮಾಡಿರೋದು, ಅದಾದಮೇಲೆ ಇಂಜಿನಿಯರಿಂಗ್ ಮಾಡಿ ಈ ಥರ ಗೌರ್ಮೆಂಟ್ ಜಾಬ್ಗೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿದ್ದು. ನಾನು ಓದಿರೋದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿರುವಂಥ ಕಾರಣಕ್ಕೆ ನಾನು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಏನೇ ಕಾಲ್ಫಾರ್ಮ್ ಆದ್ರೂ, ಫಾರ್ ಎಕ್ಸಾಂಪಲ್ ಬೆಸ್ಕಾಮಲ್ಲಿ AE ಅಥವಾ JE ಕೂಡ ನಾನು ಅಟೆಂಡ್ ಮಾಡಿದ್ದೀನಿ. AE, JE, AEE ಇದಕ್ಕೆ ಕಾಲ್ಫಾರ್ಮ್ ಆದರೆ, KPCL, KPTCL ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಕಾಲ್ಫಾರ್ಮ್ ಆದ್ರೂ ಸಹ ನಾನು ಅದಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ದೆ, ಎಕ್ಸಾಮ್ ಬರೆಯುವಂಥ ಪ್ರಯತ್ನ ಮಾಡ್ತಿದ್ದೆ. ಬಟ್ ನನ್ನ ಮೇನ್ ಟಾರ್ಗೆಟ್ ಇದ್ದಿದ್ದು UPSC, IES. ಆ ಒಂದು ಡ್ಯೂರೇಷನಲ್ಲಿ ಪ್ರತಿದಿನ ನೀವು ಸೆಲ್ಫ್ ಮೋಟಿವೇಟೆಡ್ ಆಗಿರಬೇಕು. ಪ್ರತಿದಿನ ಅಂದರೆ ಲೈಕ್ ಓದ್ತಾ ಇರಬೇಕು, ಓದಬೇಕು ಅಂದರೆ ಸಿಕ್ಕಾಪಟ್ಟೆ ಇದೆ ಓದೋದಕ್ಕೆ, ಸಿಕ್ಕಾಪಟ್ಟೆ ಇದೆ ತಿಳ್ಕೊಳ್ಳೋದಕ್ಕೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಒಂದೊಂದು ಕಷ್ಟಗಳಿರುತ್ತೆ. ಫಿನಾನ್ಷಿಯಲ್ ಕಷ್ಟ ಆಗಿರ್ಬೋದು, ಇನ್ನೊಂದು ಬೇರೆ ಕಷ್ಟಗಳಾಗಿರ್ಬೋದು, ಬೇರೆ ಚಾಲೆಂಜಸ್ಗಳಾಗಿರ್ಬೋದು. ಅದನ್ನೆಲ್ಲ ಇಟ್ಕೊಂಡು ಪ್ರತಿಯೊಬ್ಬರು ಬಂದು ಓದೋದಕ್ಕೆ ಅಂತ ಕೂತಾಗ ಒಂದು ಕಡೆ ಕಷ್ಟಗಳು ಕಾಣುತ್ತೆ, ಇನ್ನೊಂದು ಕಡೆ ಕನಸುಗಳು ಕಾಣುತ್ತೆ. ಈ ಕಷ್ಟಗಳನ್ನು ಮರೆತು ಕನಸುಗಳನ್ನು ನನಸುಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪ್ರತಿದಿನ ಪ್ರಯತ್ನವನ್ನು ಮಾಡ್ತಾರೆ. ಆ ಪ್ರಯತ್ನದಲ್ಲಿ ಎಷ್ಟೋ ತ್ಯಾಗಗಳನ್ನ ಮಾಡ್ತಾರೆ. ಮನೆಯಲ್ಲಿ ನಡೆಯುವಂಥ ಒಂದು ಫಂಕ್ಷನ್ಸ್ಗಳಿಗೆ ಅಟೆಂಡ್ ಮಾಡೋದಿಲ್ಲ, ಮದುವೆಗಳನ್ನ ಅಟೆಂಡ್ ಮಾಡೋದಿಲ್ಲ, ಯಾವುದೇ ಒಂದು ಅಂದರೆ ಲೈಕ್ ಚಿಕ್ಕ ವಯಸ್ಸಿಂದ ಏನು ಇಷ್ಟ ಆಗಿದೆ, ಏನೇನು ಮಾಡೋದಕ್ಕೆ ಖುಷಿ ಅನಿಸ್ತಿತ್ತು ಅದನ್ನೆಲ್ಲ ಮಾಡೋದನ್ನ ತ್ಯಾಗ ಮಾಡಿ ಒಂದು ಗೌರ್ಮೆಂಟ್ ಜಾಬ್ಗೋಸ್ಕರ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಫಿನಾನ್ಷಿಯಲ್ ಬಗ್ಗೆ ಮಾತಾಡಬೇಕಂದ್ರೆ ಎಷ್ಟೋ ಜನ ಸಾಲ ಮಾಡ್ಕೊಂಡು ಓದ್ತಿರ್ತಾರೆ. ಇನ್ಫ್ಯಾಕ್ಟ್ ನಾನು ಕೂಡ ಪರ್ಸ್ನಲಿ ನನ್ನ ಕಾಲೇಜ್ ಫ್ರೆಂಡ್ಸ್ಗಳ ಹತ್ರ 5,000, 10,000 ಈ ಥರ ಎಲ್ಲ ಕಲೆಕ್ಟ್ ಮಾಡಿ ಸುಮಾರು 4.5 ಲಕ್ಷದಷ್ಟು ಸಾಲವನ್ನು ಇಟ್ಕೊಂಡು ನಾನು ಓದ್ತಾ ಇದ್ದೆ. ಅಂದರೆ ಒಂದು ಅಮೌಂಟ್ನ ನಾನು ಇಟ್ಕೊಂಡು ಇಷ್ಟು ಡ್ಯೂರೇಷನಲ್ಲಿ ನಾನು ಟ್ರೈ ಮಾಡ್ತೀನಿ, ಅಷ್ಟು ವರ್ಕೌಟ್ ಆದರೆ ಫೈನು, ಆಗಿಲ್ಲ ಅಂದರೆ ನಾನು ಹೊರಗಡೆ ಬರ್ತೀನಿ ಅನ್ನುವಂಥ ಪ್ಲಾನ್ ಇತ್ತು ನಂದು. ಅದೇ ಕಾರಣಕ್ಕೆ ನಾನು ಸುಮಾರು 3.5 ವರ್ಷಗಳ ಕಾಲ ಪ್ರಯತ್ನವನ್ನು ಪಟ್ಟೆ. ಅದರಲ್ಲಿ ಎಷ್ಟು ಸಲ ಜಾಬ್ ಕಾಲ್ಫಾರ್ಮ್ ಆಯಿತು, ಜಾಬ್ ಕಾಲ್ಫಾರ್ಮ್ ಆಗಿ ಕ್ಯಾನ್ಸಲ್ ಆಯಿತು, ಎಷ್ಟೋ ಜಾಬ್ ಕಾಲ್ಫಾರ್ಮ್ಗಳು ಆದ ನಂತರ ಅಪ್ಲಿಕೇಶನ್ ಹಾಕಿದ ನಂತರ ಲೈಕ್ 4 years ಆದಮೇಲೆ KPCLಯಿಂದ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕನ್ಫರ್ಮೇಷನ್ ಮೇಲ್ ಬರುತ್ತೆ. ಅಂದರೆ ನಾವು ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡಿ 4 ವರ್ಷ ಆದಮೇಲೆ ಬರ್ತಿದೆ ಅಂದರೆ ನೀವು ಯೋಚನೆ ಮಾಡಿ ಯಾವ್ಯಾವ ಲೆವೆಲ್ಗೆ ಡಿಲೇ ಇದೆ ಅಂತ ಹೇಳ್ಬಿಟ್ಟು. ಇನ್ನೂ ಕೆಲವು ಸಿಚುವೇಷನ್ಗಳು ಯಾವ ಥರ ಇರುತ್ತೆ ಅಂದರೆ, ಖುಷಿಯಿಂದ ಓಕೆ ನಾನು ಇದನ್ನು ಚೆನ್ನಾಗಿ ಮಾಡಿದ್ದೀನಿ, ಇದರಲ್ಲಿ ನಾನು ಸೆಲೆಕ್ಟ್ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆನಲ್ಲಿ ಬರೆದ್ಬಿಟ್ಟು ಬಂದಿರ್ತಾರೆ. ಬಟ್ ಆಲ್ ಆಫ್ ಎ ಸಡನ್ ಯಾವುದೋ ಒಂದು ಚೀಟಿಂಗ್ ಆಯಿತು ಅಂತ ಹೇಳ್ಬಿಟ್ಟು, ಯಾವುದೋ ಒಂದು ಪೇಪರ್ ಲೀಕ್ ಆಯಿತು ಅಂತ ಹೇಳ್ಬಿಟ್ಟು ಓಲ್ ಎಕ್ಸಾಮ್ನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಆವಾಗ ಲಾಸ್ ಆಗಿದ್ದು ಯಾರಿಗೆ? ಈ ಕಡೆ ಒಂದು ಕಡೆ ಫ್ಯಾಮಿಲಿಗೆಲ್ಲ ಹೇಳ್ಕೊಂಡು ಓಕೆ ನನಗೆ ಜಾಬ್ ಸಿಗುತ್ತೆ ಅಂತ ಹೇಳ್ಕೊಂಡು ಖುಷಿಯಿಂದ ಆಲ್ಮೋಸ್ಟ್ ಇನ್ನೇನು ಓಕೆ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಒಂದು ಬೆಲೆ ಸಿಕ್ತು, ಓಕೆ ಇನ್ಮೇಲೆ ನಾನೇನು ಕಷ್ಟಪಡೋದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಬರ್ತಿದ್ದಂಗೆ ಸಡನ್ನಾಗೆ ನುಚ್ಚು ನೂರಾಗ್ಬಿಡುತ್ತೆ ಅವ್ರ ಕನಸು. ಈ ಥರ ಎಷ್ಟೋ ಸಿಚುವೇಶನ್ಗಳಿದೆ. ಮೊನ್ನೆ ಧಾರವಾಡ ಪ್ರೊಟೆಸ್ಟಲ್ಲಿ ಒಬ್ಬೊಬ್ಬರು ಅವ್ರದ್ದೇ ಆದಂಥ ಕಥೆಗಳನ್ನು ಹೇಳ್ತಾ ಇದ್ರೆ ಅದನ್ನು ಕೇಳ್ತಾ ಇದ್ರೆ ಮನಸ್ಸಿಗೆ ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಯಾರೋ ಒಬ್ಬರು ಮದುವೆ ಆಗಿರುವಂಥ ಮಹಿಳೆ ಊರು ಬಿಟ್ಟು ಹೊರಗಡೆ ಬಂದು ಓದೋದಕ್ಕೆ ಅಂತ ಹೇಳ್ಬಿಟ್ಟು ಕೋಚಿಂಗ್ ಸೇರಿಕೊಂಡು ಓದ್ತಾ ಇದ್ದಾರೆ, ಜಾಬ್ ಕಾಲ್ಫಾರ್ಮ್
ಆಗಿಲ್ಲ, ಈ ಕಡೆ ಮನೆಗಡೆ ಪ್ರೆಷರ್ ಇದೆ. ತನ್ನ ಮಗುನೂ ಸಹ ಕೇಳ್ತಿದೆ, ಅಮ್ಮ ಯಾವಾಗ ಬರ್ತೀಯಾ, ಯಾವಾಗ ಮುಗಿಯುತ್ತೆ ಇದನ್ನೆಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಎಷ್ಟೋ ಜನ, ನನ್ನ ತಂದೆ ರೈತರು, ನನ್ನ ಊರಲ್ಲಿ ನಮ್ಮ ಕುಟುಂಬದಲ್ಲಿ ಮೊದಲನೇ ಸಲ ನಾನು ಒಬ್ಬನೇ ಡಿಗ್ರಿ ಅಂತ ಕಂಪ್ಲೀಟ್ ಮಾಡಿದ್ದು. ಇವಾಗ ನಮಗೆ 2 ಎಕರೆ ಜಮೀನಿದೆ, ಆದರೂ ಸಹ ಅಲ್ಲಿ ನೀರಾವರಿ ಇಲ್ಲ. ನೀರಾವರಿ ಇಲ್ಲದೇ ಇರೋ ಕಾರಣಕ್ಕೆ ನಾವು ಅಲ್ಲಿ ರೈತರ ಕೆಲಸವನ್ನು ಕೂಡ ಮಾಡಿ ಅದರಿಂದ ಯಾವುದೇ ಇನ್ಕಮ್ನು ಕೂಡ ನಾವು ತೊಗೊಳಕ್ಕಾಗ್ತಿಲ್ಲ. ನಮ್ಮ ತಂದೆ ತಾಯಿ ಒಂದು ಕಡೆ ಕನಸನ್ನು ಕಟ್ಕೊಂಡಿದ್ದಾರೆ, ನನ್ನ ಮಗ ಹೊರಗಡೆ ಹೋಗಿದ್ದಾನೆ, ಓದ್ತಾ ಇದ್ದಾನೆ, ಒಂದು ಗೌರ್ಮೆಂಟ್ ಜಾಬ್ನ ತೊಗೊಂಡು ಬರ್ತಾನೆ ಅಂತ ಹೇಳ್ಬಿಟ್ಟು. ಈ ಥರ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ ಸಿಕ್ಕಾಪಟ್ಟೆ ಸ್ಟೋರಿಗಳಿದೆ. ಇನ್ನು ಕೆಲವರಿಗೆ ಈ ಜಾಬ್, ಗೌರ್ಮೆಂಟ್ ಜಾಬ್ ಅನ್ನೋದು ಒಂದು ಸ್ಟೇಟಸ್ ಆಗಿಬಿಟ್ಟಿರುತ್ತೆ. ಈ KPSCನಲ್ಲೆಲ್ಲ ಓದ್ತಾರಲ್ಲ, ಅವ್ರಿಗೆಲ್ಲ ಒಂದು ಸ್ಟೇಟಸ್ ಆಗಿರುತ್ತೆ. ಅವರ ಒಂದು ತಂದೆ ತಾಯಿಯಂದಿರು ಅದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ನನ್ನ ಮಕ್ಳಿಗೂ ಅದೇ ಒಂದು ಜಾಬ್ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ಒಂಥರ ಬೇರೆ ಥರ ಇರುತ್ತೆ. ಸೊ ಈ ಎಲ್ಲ ಸ್ಟೋರಿಗಳನ್ನು ನೀವು ಕೇಳ್ತಾ ಹೋದರೆ ಇಲ್ಲಿ ಲಾಸ್ ಆಗ್ತಿರೋದು 2 ಕಡೆ. ಒಂದು ಕಾಮನ್ ಆಡಿಯನ್ಸ್ಗೆ, ಇನ್ನೊಂದು ಕಡೆ ಇಲ್ಲಿ ಜಾಬ್ಗೋಸ್ಕರ ಕಾಯ್ಕೊಂಡು ಓದ್ತಾ ಇರೋದು, ಪ್ರತಿಯೊಂದನ್ನು ತ್ಯಾಗ ಮಾಡ್ತಾ ಇರುವಂಥ ಎಲ್ರಿಗೂ. ಈಗ ಧಾರವಾಡದಲ್ಲಿ ನಡೀತಿರುವಂಥ ಪ್ರೊಟೆಸ್ಟ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಪಾರ್ಟಿಗಳೆಲ್ಲ ಬಂದು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಮಾತಾಡ್ಬೋದು. ಬಟ್ ನಾನು ಹೇಳೋದು, ಇಲ್ಲಿ ಯಾವುದೇ ಒಂದು ಪಕ್ಷ ಟ್ರಾನ್ಸ್ಪರೆಂಟಾಗಿ ಕೆಲಸವನ್ನು ಮಾಡಿದಿದ್ರೆ ಅಲ್ಲಿ ಬೀದಿಗಿಳಿದು ಯಾವುದೇ ಒಬ್ಬ ಸ್ಟೂಡೆಂಟು ಕೂಡ, ಯಾರೇ ಒಬ್ಬ ಜಾಬ್ ಸಿಕ್ಕರು ಕೂಡ ಪ್ರೊಟೆಸ್ಟ್ ಮಾಡ್ತಿರಲಿಲ್ಲ. ಸಿಂಪಲ್. ಓಕೆ, ಈಗ ಸಮಸ್ಯೆಗಳನ್ನೆಲ್ಲ ಮಾತಾಡಿ ಆಯಿತು. ಅದಕ್ಕೆ ಪರಿಹಾರಗಳನ್ನು ಯಾವ ರೀತಿ ಕೈಗೆತ್ತಿಕೊಳ್ಳಬೇಕು ಸರ್ಕಾರ, ಅದು ಇವತ್ತಿಂದೇ ಆಗಿರ್ಬೋದು, ನಾಳೆದೇ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಈ ಥರ ಪ್ರಾಬ್ಲಮ್ಗಳು ಬರಬಾರ್ದು ಅಂದರೆ ಏನು ಮಾಡಬೇಕು ಸರ್ಕಾರ ಅಂತ ನೀವು ಯೋಚನೆ ಮಾಡಿದ್ರೆ, ನಾನು ಮಾಡಿದಂಥ ಕೆಲವು ರಿಸರ್ಚ್ ಪ್ರಕಾರ ಯೂಶ್ವಲಿ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಿದೆ ಅದನ್ನು ಅಡ್ರೆಸ್ ಮಾಡ್ತಾ ಹೋದರೆ ಸಿಂಪಲ್ ಒಂದು ಸಿಸ್ಟಮ್ ಬಿಲ್ಡ್ ಆಗಿಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ಎಕ್ಸಾಮ್ನ ಅನೌನ್ಸ್ ಮಾಡೋದಕ್ಕೆ ಒಂದು ಬೋರ್ಡ್ ಇರುತ್ತೆ, ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೂ ಬೇರೆ ಥರ ಇರುತ್ತೆ. ಎಕ್ಸಾಮ್ ಅದು ಇವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ಅದನ್ನು ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೆ ಇಷ್ಟೊಂದು ವರ್ಷಗಳು ತಗೊಳ್ತಾರೆ. ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಬೋರ್ಡ್ ಇದ್ದರೆ, ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕರ್ನಾಟಕ ಸರ್ಕಾರದಲ್ಲಿ ಒಂದು ಡೆಡಿಕೇಟೆಡ್ ಬೋರ್ಡ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಕಾಲ್ಫಾರ್ಮ್ ಆಗೋದ್ರಿಂದ ಹಿಡಿದು, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದ್ರಿಂದ ಹಿಡಿದು, ಇವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಹಿಡಿದು, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗೋದ್ರಿಂದ ಹಿಡಿದು, ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ಗಳಿಗೆ ಯಾವ್ಯಾವ ಖಾಲಿ ಇರುವಂಥ ಹುದ್ದೆಗಳನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ಎಲ್ಲ ಥರದ ವಿಚಾರಗಳನ್ನು ಒಂದು ಬೋರ್ಡ್ ಹ್ಯಾಂಡಲ್ ಮಾಡಿದ್ರೆ ಇಂಡಿಪೆಂಡೆಂಟಾಗಿರುತ್ತೆ ಆ್ಯಂಡ್ ಟ್ರಾನ್ಸ್ಪರೆಂಟಾಗಿರುತ್ತೆ. ಅವರು ಟ್ರಾನ್ಸ್ಪರೆಂಟಾಗಿ ಪ್ರತಿಯೊಂದು ವಿಷಯಗಳನ್ನು ಪಬ್ಲಿಕ್ಕಿಗೆ ರಿವೀಲ್ ಮಾಡಬೇಕು. ಇಂಥ ಹುದ್ದೆಗಳು ಕರ್ನಾಟಕ ಸರ್ಕಾರದಲ್ಲಿ ಖಾಲಿ ಇದೆ, ಇಂಥ ಹುದ್ದೆಗಳಿಗೆ ಈಗ ಕಾಲ್ಫಾರ್ಮ್ ಆಗಿದೆ, ಇಂಥ ಹುದ್ದೆಗಳನ್ನು ನಾವು ಇವಾಗ ಫಿಲ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿರುತ್ತೆ, ಆದರೆ ಏನಾದರೂ ಒಂದು ಅಚಾತುರ್ಯಗಳು, ಈ ಥರ ಯಾವುದೋ ಒಂದು ಪೇಪರ್ ಲೀಕು, ಈ ಥರ ಒಂದಷ್ಟು ಸಮಸ್ಯೆಗಳು ಆದರೆ ಅದನ್ನು ಅಡ್ರೆಸ್ ಮಾಡೋದು ಹೇಗೆ, ಅದು ಆಗದೇ ಇರೋ ರೀತಿ ತಡೆಯೋದು ಹೇಗೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಇನ್ನು ಕೆಲವು ಸಿಚುವೇಷನ್ಗಳಲ್ಲಿ ಏನಾಗ್ಬಿಡುತ್ತೆ, ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿ ಕ್ಯಾನ್ಸಲ್ ಮಾಡಿರುವಂಥ ಸಿಚುವೇಷನಲ್ಲಿ ಎಷ್ಟೋ ಜನ ಬಾರ್ಡ್ರಲ್ಲಿ ಇರ್ತಾರೆ, ಏಜ್ ಲಿಮಿಟ್ ಇರುತ್ತಲ್ಲ, ಬಾರ್ಡ್ರಲ್ಲಿ ಇರ್ತಾರೆ. ಅವ್ರುಗಳು ಕಾನ್ಫಿಡೆಂಟ್ ಆಗಿರ್ತಾರೆ, ಎಕ್ಸಾಮ್ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಅಂಥವ್ರ ಪರಿಸ್ಥಿತಿಗಳೇನು, ಅಂಥವ್ರಿಗೆ ಏನೇನು ರಿಲ್ಯಾಕ್ಸೇಷನ್ ಕೊಡಬೇಕು, ಅಂಥವ್ರನ್ನ ಏನು ಕನ್ಸಿಡರ್ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ಅಂದರೆ ಕೂಲಂಕುಷವಾಗಿ ನೀವು ಇನ್ನೂ ಇನ್ಡೆಪ್ತ್ ಹೋದರೆ ತುಂಬ ವಿಚಾರಗಳಿದೆ, ತುಂಬ ವಿಚಾರಗಳಿದೆ. ಬಟ್ ಅದನ್ನೆಲ್ಲ ಅಡ್ರೆಸ್ ಮಾಡಬಹುದಾ, ಮಾಡೋಕ್ಕಾಗಲ್ವಾ ಅಂತ ನೀವು ಯೋಚನೆ ಮಾಡಿದ್ರೆ 100% ಮಾಡ್ಬೋದು. ಬಟ್ ಯಾಕೆ ಮಾಡ್ತಿಲ್ಲ ಅನ್ನುವಂಥ ಪ್ರಶ್ನೆ ನೀವೇ ಹಾಕೊಳ್ಳಿ. ಆ್ಯಂಡ್ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳೋದಿಷ್ಟೇ, ಅದು ರೈತರೇ ಆಗಿರಲಿ, ಸ್ಟೂಡೆಂಟ್ಗಳೇ ಆಗಿರಲಿ, ಬೇರೆಯೊಬ್ಬರೇ ಆಗಿರಲಿ, ಒಂದು ಪ್ರೊಟೆಸ್ಟ್ಗೆ ಅಂತ ಹೇಳಿದಾಗ ಇಲ್ಲಿ 2 ಥರದ್ದು ಇರುತ್ತೆ. ಒಂದು ರಾಜಕೀಯ ಇರುತ್ತೆ, ಇನ್ನೊಂದು ರಿಯಲ್ ಇಂಟೆನ್ಷನ್ ಇರುತ್ತೆ. ರಾಜಕೀಯ ಅದು ಯಾವಾಗಲೂ ಇದ್ದೇ ಇರುತ್ತೆ, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಬಟ್ ಒಂದು ರಿಯಲ್ ಇಂಟೆನ್ಷನಿಂದ ಯಾರು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೊಂದು ಅಧಿಕಾರ ಇರುತ್ತೆ, 5 ವರ್ಷಕ್ಕೊಂದ್ಸಲ ಬರುತ್ತೆ. ಆ ಅಧಿಕಾರವನ್ನು ಕರೆಕ್ಟಾಗಿ ಚಲಾಯಿಸಿದ್ರೆ, ಐ ಥಿಂಕ್ ಒಳ್ಳೆಯವ್ರನ್ನ ಚೂಸ್ ಮಾಡಿದ್ರೆ ಬದಲಾಗ್ಬೋದು ಅನ್ನೋದು ಒಂದು ನಂಬಿಕೆ ಇದೆ. ಅದು ಸಡನ್ನಾಗಿ ಆಗೋದಿಲ್ಲ, ಬಟ್ ಒಂದು ನಂಬಿಕೆ ಇದೆ. ಯಾಕೆ ಅಂತಂದರೆ ಇಲ್ಲಿ ಒಂದು ಸಿಸ್ಟಮಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿನ ಹುಡ್ಕೋದೇ ಕಷ್ಟ. ಈಗ ನಮ್ಮ ಕ್ಷೇತ್ರದಲ್ಲಿ ನಾನು ವೋಟ್ ಹಾಕಬೇಕು ಅಂತ ಹೋದರೆ ಇರೋ 10 ಜನರಲ್ಲಿ ಯಾರು ಕರೆಕ್ಟು ಅಂತ ನಮ್ಮ ಪ್ರಶ್ನೆ ಮಾಡೋದಾದರೆ, ಯಾರ್ದು ಒಂದು ಪ್ರೂಫ್ ಆಫ್ ಕಾನ್ಸೆಪ್ಟ್ ಇಲ್ಲ, ನಾನು ಈ ಥರ ಮಾಡಿದ್ದೀನಿ ಅನ್ನೋರು ಯಾರೂ ಇಲ್ಲ. ಇಂಥ ಸಮಸ್ಯೆಗಳಿತ್ತು, ಇದನ್ನು ನಾನು ಸಾಲ್ವ್ ಮಾಡಿದ್ದೀನಿ ಅಂತ ಯಾರು ಕೂಡ ಓಪನ್ ಆಗಿ ಹೇಳ್ಕೊಂಡಿರೋರು, ತೋರಿಸ್ಕೊಂಡಿರೋರು ಯಾರೂ ಇಲ್ಲ. ಒಂದು ಶೋ ಆಫ್ ಮಾಡಿರ್ಬೋದು, 1000 ಜನಕ್ಕೆ ಏನೋ ಒಂದು ಕಷ್ಟಗಳಿದೆ, ಅದ್ರಲ್ಲಿ ನಾನು ಈ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಫಸ್ಟ್ 10 ಜನಕ್ಕೆ ಮಾಡಿದ್ದು ಫೋಟೋ ಮಾಡಿಸ್ಕೊಂಡು ವಿಡಿಯೋ ಮಾಡಿಸ್ಕೊಂಡು ಬಿಟ್ಬಿಡುವಂತ ಎಷ್ಟೋ ಕೆಲಸಗಳು ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ಆ ಥರ ಒಂದು ಟ್ರಾನ್ಸ್ಪರೆಂಟಾಗಿ ನಾನು ಈ ಥರ ಮಾಡಿದ್ದೀನಿ, ನನಗೆ ಈ ಥರ ಕ್ವಾಲಿಫಿಕೇಷನ್ ಇದೆ, ನನ್ನ ಕೆಪಬಿಲಿಟಿ ಇದೆ, ನಾನು ಈ ಥರ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳುವಂಥ ಒಬ್ಬ ರೆಪ್ರೆಸೆಂಟೇಟಿವ್, ಅದು MLA ಆಗಲಿ MP ಆಗಲಿ ಯಾರು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಹುಡುಕ್ತಾ ಹೋದರೆ ನಿಮ್ಗೆ ಡೌಟ್ ಬರುತ್ತೆ, ಯಾರಿಗೆ ಓಟ್ ಹಾಕಬೇಕು, ಯಾರು ಕರೆಕ್ಟಾಗಿದ್ದಾರೆ, ಯಾರು ನಮಗೆ ಸಮಸ್ಯೆಗಳು ಬರದೇ ಇರೋ ರೀತಿ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸುಳ್ಳು ಆಶ್ವಾಸನೆಗಳನ್ನು ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಪ್ರತಿಯೊಬ್ಬರು ಕೊಡ್ತಾರೆ, ನಿಮ್ಮನ್ನು ತುಂಬ ಒಳ್ಳೆ ರಾಯಲಾಗಿ ಟ್ರೀಟ್ ಮಾಡ್ತಾರೆ. ಸ್ವಲ್ಪ ಕೇರ್ಫುಲ್ಲಾಗಿರಿ, ಆ ಕ್ಷಣಕ್ಕೆ ಸ್ವಲ್ಪ ಬಿದ್ದುಬಿಡಬೇಡಿ, ಯೋಚನೆ ಮಾಡಿ 5 ವರ್ಷ ಏನು ಕೆಲಸ ಮಾಡಿದ್ದಾರೆ, ನೆಕ್ಸ್ಟ್ ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅದೊಂದು ಚಾಲೆಂಜ್ ಇದೆ ನಮ್ಮಲ್ಲಿ, ಯಾರು ಒಳ್ಳೆಯವರು, ಯಾರಿಗೆ ಓಟ್ ಹಾಕಿದ್ರೆ ನಮಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ, ನಾವು ಅನಲೈಸೇ ಮಾಡೋಕ್ಕಾಗ್ತಾಯಿಲ್ಲ ಹಂಗಾಗಿದೆ. ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಗಳಾಗಿದೆ. ಸೊ ನಾನು ಹೇಳೋದಿಷ್ಟೇ,
ಫೈನಲ್ ಆಗಿ ಈಗ ಒಂದು ಗೌರ್ನಮೆಂಟ್ ಜಾಬ್ಗೆ ಅಂತ ಯಾರ್ಯಾರು ಓದ್ತಾ ಇದ್ದಾರೆ ಅವ್ರಿಗೆ ನಾನು ಹೇಳೋದಿಷ್ಟ, ನೀವು ಒಂದಷ್ಟು ಪೀರಿಯಡ್ನ ಸೆಟ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಒಂದು ಬೆಳೆದಿರುತ್ತೆ, ಅದೇನೆಂದರೆ ತಾಳ್ಮೆ. ಏನು ಬೇಕಾದರೂ ನಾನು ಕಲಿತೀನಿ ಅನ್ನುವಂಥ ಒಂದು ಛಲ ಬೆಳೆದಿರುತ್ತೆ. ಅದೇ ಒಂದು ಛಲವನ್ನು ಇಟ್ಕೊಂಡು ನೀವು ಗೌರ್ನಮೆಂಟ್ ಜಾಬ್ಗೆ ನೀವು ಟ್ರೈ ಮಾಡಿ. ಇಷ್ಟು ವರ್ಷ ಒಂದು ಡ್ಯೂರೇಷನ್ ಇಟ್ಕೊಳ್ಳಿ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಓಕೆ ಅಂದರೆ ಫಾಲೋ ಮಾಡಿ, ಇಲ್ಲ ಅಂದರೆ ನೀವು ಕಂಟಿನ್ಯೂ ಮಾಡಿ, ನಿಮ್ಮದೇನಿದೆ ಅದನ್ನು. ನಿಮ್ಮ ಎಫರ್ಟ್ ಏನಿರುತ್ತೆ ಅದಷ್ಟೇ ಮ್ಯಾಟ್ರ್ ಆಗಿರೋದಿಲ್ಲ. ಗೌರ್ನಮೆಂಟಲ್ಲೂ ಕೂಡ ಜಾಬ್ ಕಾಲ್ಫಾರ್ಮ್ ಆದರೆ ಮಾತ್ರ ನಿಮ್ಮ ಒಂದು ಎಫರ್ಟ್ನ ನೀವು ತೋರಿಸುವಂಥ ಅವಕಾಶ ಸಿಗ್ಬೋದು ನಿಮಗೆ. ಅಕಸ್ಮಾತ್ ಸಿಗಲಿಲ್ಲ ಅಂದ್ರೂ ಸಹ ನಿಮಗೆ ಫಿನಾನ್ಷಿಯಲ್ ಪ್ರೆಷರ್ ಒಂದು ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಮಿಡಲ್ ಕ್ಲಾಸಲ್ಲಿ ಇರೋರಿಗೆ ಆ ಒಂದು ಫಿನಾನ್ಷಿಯಲ್ ಪ್ರೆಷರ್ ಸ್ಟಾರ್ಟ್ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು, ಒಂದು ಡ್ಯೂರೇಷನ್ ತನಕ ಇಟ್ಕೊಂಡು ಆ ಡ್ಯೂರೇಷನಿಂದ ಆಚೆಗೆ ಬನ್ನಿ. ಅಂದರೆ ಲೈಕ್ ಆ ಡ್ಯೂರೇಷನ್ ಆದಮೇಲೆ ಗೌರ್ನಮೆಂಟ್ ಜಾಬ್ ಅನ್ನೋದ್ರಿಂದ ಆಚೆಗೆ ಬಂದು ನಿಮಗೆ ಮಾರ್ಕೆಟಲ್ಲಿ ಏನು ಡಿಮ್ಯಾಂಡ್ ಇದೆ ಅಂತ ಯೋಚನೆ ಮಾಡಿ ಅದ್ರ ತಕ್ಕಂತೆ ಸ್ಕಿಲ್ನ ಕಲೀರಿ. ಆ ಕಲಿಯುವಂಥ ಶಕ್ತಿ ನಿಮಗಿದೆ, ಟ್ರಸ್ಟ್ ಮಿ. ಅದಕ್ಕೊಂದು ಎಕ್ಸಾಂಪಲ್ ನಾನೇ. ಇನ್ಫ್ಯಾಕ್ಟ್ ಪ್ರೈವೇಟಲ್ಲೂ ಕೂಡ ನೀವು ಒಂದು ಸ್ಕಿಲ್ಫುಲ್ ಆಗಿದ್ರೆ ಜಾಬನ್ನು ತಗೋಬೋದು. AI ಇವಾಗ ತುಂಬಾ ಇವಾಲ್ವ್ ಆಗ್ತಿದೆ. AI ಯಾವ ಜಾಬನ್ನು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂಥ ಜಾಬ್ಗಳನ್ನು ನೀವು ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಈಗ ಹೇಳ್ತೀನಿ ಅಂತೇಳಿ ತಪ್ಪು ತಿಳ್ಕೊಬಾರ್ದು. ಒಬ್ಬ ಕಾರ್ಪೆಂಟರ್ ಇದಾರಲ್ಲ ಅವ್ರನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಒಬ್ಬ ಎಲೆಕ್ಟ್ರಿಷಿಯನ್ ಇದಾರಲ್ಲ ಅವ್ರನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಇನ್ನೊಬ್ರು ಮೇಸನ್, ಯಾರೋ ಒಬ್ರು ಈ ಫಿಸಿಕಲ್ ವರ್ಕ್ಗಳನ್ನ ಯಾರು ಮಾಡ್ತಾರೆ ಅವ್ರನ್ನ ರಿಪ್ಲೇಸ್ ಮಾಡೋಕ್ಕಾಗೋದೇ ಇಲ್ಲ. ಇದೇ ರೀತಿ ಸುಮಾರು ಪೋಸ್ಟ್ಗಳನ್ನು AI ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಅದನ್ನು ಕೂಡ ಕಲೀರಿ. ಗೌರ್ನಮೆಂಟ್ ಅಷ್ಟೇ ಅಂತ ನೀವು ಫಿಕ್ಸ್ ಆದರೆ ಕಷ್ಟ ಆಗ್ಬೋದು. ಆ ಒಂದು ಡ್ಯೂರೇಷನಲ್ಲಿ ಟ್ರೈ ಮಾಡಿ, ವರ್ಕೌಟ್ ಆಗಿಲ್ಲ, ಆಚೆಗೆ ಬನ್ನಿ. ಹೊಸ ಪ್ರಪಂಚ ಇದೆ, ಹೊಸ ಜೀವನ ಕಟ್ಕೋಬೋದು. ಅದಕ್ಕೆ ನೀವು ನಿಮ್ಮ ಮೇಲೆ ನಂಬಿಕೆನ ಇಟ್ಟಿರಬೇಕು ಅಷ್ಟೇ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೆದಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.